ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಸ್ಕ್ಯಾಲಪ್ ಡಿಸೈನ್ನ ಸ್ಲೀವ್ಸ್ಗೆ ಯಾವ ರೀತಿ ಪರ್ಫೆಕ್ಟಾಗಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಲ್ವಾ. ಇದೇ ಥರ ನೀವು ಕೂಡ ಈಸಿ ಮೆಥಡಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ನೋಡೋಣ. ನೋಡಿ, ಇದು 2 ಸ್ಲೀವ್ಸು ನಾನು ಮಾಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಡಬಲ್ ಫೋಲ್ಡಿಂಗಲ್ಲಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಯಾಕಂದರೆ 2 ಸ್ಲೀವ್ಸ್ಗೆ ನಾವು ಕಟ್ ವರ್ಕು ಸ್ಕ್ಯಾಲಪ್ ಡಿಸೈನ್ ಮಾಡಬೇಕಾಗಿರೋದ್ರಿಂದ ಡಬಲ್ ಫೋಲ್ಡಿಂಗಲ್ಲಿ ಕ್ಯಾನ್ವಾಸ್ನ ಒಂದು ಸ್ಟಿಚ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮೊದಲು ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಅರ್ಧ ಇಂಚ್ಗೆ ಈ ರೀತಿ ನೀಟಾಗಿ ಮಾರ್ಕ್ ಹಾಕ್ಕೊಂಡು ಸ್ಕೇಲಲ್ಲಿ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಮುಂಚೆಯಿಂದ ಚಾನಲ್ನ ನೋಡ್ತಾ ಇದ್ದರೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ಸಿಗುತ್ತೆ. ಇವಾಗ ಮತ್ತೆ ಇನ್ನೂ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಮೊದಲು ಅರ್ಧ ಇಂಚ್ ಮಾರ್ಕ್ ಹಾಕಿದ್ದು ನಾನು, ಅದು ಒಂದು ಮಾರ್ಜಿನ್ಗೋಸ್ಕರ, ಅಂದರೆ ಸ್ಟ್ರೈಟ್ ಲೈನ್ ಬೇಕಿತ್ತು, ಅದಕ್ಕೋಸ್ಕರ. ಇವಾಗ ಅರ್ಧ ಇಂಚ್ ಮತ್ತಿಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಈ ಗ್ಯಾಪಲ್ಲಿ ನಾವು ಸ್ಕ್ಯಾಲಪ್ ಡಿಸೈನ್ಗೆ ಮಾರ್ಕ್ ಮಾಡಬೇಕಾಗುತ್ತೆ. ಅದಕ್ಕೆ ಇದು ಸ್ಟ್ರೈಟಾಗಿ ನೀಟಾಗಿ ಲೈನ್ ಹಾಕ್ಕೋಬೇಕು. ಇದಿಷ್ಟು ಲೈನ್ ಹಾಕ್ಕೊಂಡ್ಮೇಲೆ ನೋಡಿ, ಈ ರೀತಿ ನಾನು ವಿಕ್ಸ್ ಡಬ್ಬಿದು ಕ್ಯಾಪ್ ತೊಗೊಂಡಿದ್ದೀನಿ. ಖಾಲಿ ಡಬ್ಬಿ ಕ್ಯಾಪು. ನಿಮ್ಮ ಹತ್ರ ಯಾವುದೇ ಖಾಲಿ ಡಬ್ಬಿ ಕ್ಯಾಪು, ಏನು ಸೈಜು, ನೀವು ಯಾವ ಸೈಜಲ್ಲಿ ಸ್ಕ್ಯಾಲಪ್ ಡಿಸೈನ್ ಬೇಕು ಅನಿಸುತ್ತೆ ಆ ಸೈಜ್ ಕ್ಯಾಪು ನಿಮ್ಮ ಹತ್ರ ಯಾವುದಿದ್ರೂ ಸರಿ ತೊಗೊಳ್ಳಿ, ನೀಟಾಗಿ ಬರುತ್ತೆ. ನನ್ನ ಹತ್ರ ಇದು ವಿಕ್ಸ್ ಡಬ್ಬಿ ಕ್ಯಾಪ್ ಇತ್ತು. ಈ ಕ್ಯಾಪಲ್ಲೇ ನಾನು ಡಿಸೈನ್ನ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಒಂದ್ರ ಪಕ್ಕ ಒಂದು ನಾವು ಆಗಲೇ ಲೈನ್ ಹಾಕ್ಕೊಂಡ್ವಲ್ಲ, ಅರ್ಧ ಇಂಚು ಮಾರ್ಕ್ ಮಾಡಿ ಡೌನು, ಆ ಲೈನ್ ಮೇಲೆ ಕರೆಕ್ಟಾಗಿ ಈ ರೌಂಡ್ ಶೇಪು ಬರೋ ಥರ ಇಟ್ಕೋಬೇಕು. ಅಂದರೆ ಕ್ಯಾಪ್ ಎಡ್ಜು ಆ ಲೈನ್ಗೆ ಕರೆಕ್ಟಾಗಿ ಬರಬೇಕು. ಕೆಳಗಡೆಗೂ ಹೋಗಬಾರ್ದು, ಮೇಲ್ಗಡೆಗೂ ಹೋಗಬಾರ್ದು. ಪ್ರತಿಯೊಂದು ಡಿಸೈನ್ ಮಾಡುವಾಗಲೂ ಒಂದ್ರ ಪಕ್ಕ ಒಂದು ನೀಟಾಗಿ ಸ್ವಲ್ಪನೂ ಆಚೆ ಈಚೆ ಹೋಗದೆ ಇರೋ ಥರ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೀವೆಷ್ಟು ನೀಟಾಗಿ ಮಾರ್ಕ್ ಮಾಡ್ಕೊತೀರ ಇದು ಅಷ್ಟೇ ನೀಟಾಗಿ ನೀವು ಸ್ಟಿಚ್ ಮಾಡುವಾಗ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ಕೊನೆ ತನಕ ನೋಡಿ. ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಕರೆಕ್ಟಾಗಿ ಇದು ಯಾವ ಮೆಥಡಲ್ಲಿ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬೇರೆಯವ್ರಿಗೂ ಕೂಡ ವಿಡಿಯೋ ಯೂಸ್ ಆಗುತ್ತೆ. ಇದೇ ರೀತಿ ನಾನು ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಸೈಡ್ಗೂ ಕೂಡ ನಾವು ಮಾರ್ಕ್ ಹಾಕಬೇಕು, 2 ಸ್ಲೀವ್ಸ್ಗೆ ಬೇಕಾಗಿರೋದ್ರಿಂದ. ಈ ಮಾರ್ಕ್ ಆದಮೇಲೆ ನಾನು ಈ ಮಧ್ಯದಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. 2 ಸ್ಲೀವ್ಸ್ಗೆ ಒಂದೊಂದು ಮಾಡ್ತಾ ಇರೋದ್ರಿಂದ ಮಧ್ಯೆ ಓಪನ್ ಮಾಡಿಕೊಂಡೆ. ಮತ್ತು ಇವಾಗ ಕೆಳಗಡೆ ಲೈನು ಕರೆಕ್ಟಾಗಿ ಆ ಲೈನು ಮಾರ್ಕ್ ಮಾಡಿದ್ದೀವಿ ನೋಡಿ, ಆ ಲೈನ್ ಕರೆಕ್ಟಾಗಿ ಬರೋ ಥರ ಸ್ಟಿಚ್ ಮೇಲೇ, ಸಾರಿ, ಅದು ಲೈನ್ ಮಾರ್ಕ್ ಇತ್ತಲ್ಲ ಅದ್ರ ಮೇಲೇ ಈ ಥರ ಕಟ್ ಮಾಡ್ಕೋಬೇಕು. ಆವಾಗ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಮಗೆ. ಇದಾಗಿದ ಮೇಲೆ ನಾವು ಲೈನಿಂಗ್ ಬಟ್ಟೆ ಮೇಲೆ ಇದನ್ನ ಕ್ಯಾನ್ವಾಸ್ನ ಇಟ್ಟು ಮೊದಲು ಐರನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಐರನ್ ಮಾಡುವಾಗ ನೀಟಾಗಿ ಒಂದೇ ಸಮನಾಗಿ ಮಾಡ್ಕೊಳ್ಳಿ, ಆಚೆ ಈಚೆ ಹೋಗಬಾರ್ದು. ಲೈನಿಂಗ್ ಬೇರೆ, ಈ ಕ್ಯಾನ್ವಾಸ್ ಪೀಸ್ ಬೇರೆ ಆಚೆ ಈಚೆ ಹೋದರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಐರನ್ನ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಐರನ್ ಮಾಡಿದಾದಮೇಲೆ ನಾನು ಮೇಯ್ನ್ ಬಟ್ಟೆ ತೊಗೊಂಡಿದ್ದೀನಿ, ತೋಳು ಕಟ್ ಮಾಡ್ಕೊಂಡಿದ್ನಲ್ಲ ಸ್ಲೀವ್ಸು, ಆ ಮೇಯ್ನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಇಟ್ಕೊಂಡಿದ್ದೀನಿ. ಲೈನಿಂಗ್ನ ಉಲ್ಟಾ ಸೈಡ್ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಮೊದಲು ನಾವು ಸ್ಟಾರ್ಟಿಂಗಿಂದ ಸ್ಟಿಚ್ ಮಾಡ್ಕೊತಾ ಬರಬೇಕು. ಸ್ಕ್ಯಾಲಪ್ ನಾವು ಮಾರ್ಕ್ ಹಾಕಿದ್ವಲ್ಲ ಅದೇ ರೀತಿ ಮಾರ್ಕ್ ಮೇಲೇ ಹೊಲ್ಕೋಬೇಕು. ನೀಟಾಗಿ ನಿಧಾನವಾಗಿ ಹೊಲ್ಕೊಳ್ಳಿ. ಈ ಡಿಸೈನ್ ಹೊಲಿಯುವಾಗ ಆದಷ್ಟು ನಿಧಾನವಾಗಿ ಹೊಲ್ಕೊಂಡ್ರೆ ನೀಟಾಗಿ ಬರುತ್ತೆ. ಸ್ವಲ್ಪ ಸ್ಪೀಡಾಗಿ ಹೊಲಿತೀವಿ ಅಂತ ಹೋದರೆ ಅದು ಆಚೆ ಈಚೆ ಹೋಗುತ್ತೆ, ಕ್ಲೀನಾಗಿ ಬರೋದಿಲ್ಲ ಸ್ಟಿಚ್ಚು. ಸೊ ಇದನ್ನು ಪೂರ್ತಿಯಾಗಿ ಇದೇ ರೀತಿ ಹೊಲ್ಕೋಬೇಕು. ಇವಾಗ ಇದಿಷ್ಟು ಪೂರ್ತಿ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಅದು ಫುಲ್ ವಿಡಿಯೋ ತೋರ್ಸೋಕ್ಕೆ ತುಂಬ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ
ಫ್ರೆಂಡ್ಸ್, ನಾನು ತುಂಬ ಟೈಲರಿಂಗ್ ವಿಡಿಯೋಗಳನ್ನ ಹಾಕಿದ್ದೀನಿ, ಒಂದ್ಸಲ ನನ್ನ ಚಾನಲ್ನ ಚೆಕ್ ಮಾಡಿ. ಇವಾಗ ನೋಡಿ, ಇದು ಫುಲ್ಲು ಸ್ಟಿಚಿಂಗ್ ಆಗಿದೆ. ಇವಾಗ ಮಧ್ಯೆ ಮಧ್ಯೆ ಗ್ಯಾಪ್ ಇದೆ ನೋಡಿ, ಸ್ಕ್ಯಾಲಪ್ ಡಿಸೈನ್ ಮಧ್ಯೆ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಫಸ್ಟು ಈ ಥರ ಕಟ್ ಮಾಡದೆ ಹೋದರೆ ನಿಮಗೆ ಮೇಲ್ಗಡೆ ಸೀದಾ ಮಾಡಿದಾಗ ಫಿನಿಶಿಂಗ್ ಬರೋದಿಲ್ಲ. ಮೊದಲು ಈ ರೀತಿ ಫುಲ್ ಕಟ್ ಮಾಡಿಕೊಂಡು ಇವಾಗ ಸೀದಾ ಮಾಡ್ಕೊಳ್ಳೋಣ ಪೀಸ್ನ. ಇವಾಗ ನಾವು ಇದು ಸೀದಾ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆಯಿಂದ ಆ ಡಿಸೈನ್ ಹೇಗಿದೆ ಅದೇ ರೀತಿ ಒಂದು ಕಿನಾರಿ ಸ್ಟಿಚ್ನ ಹಾಕ್ಕೊಂಡು ಬರಬೇಕು. ಪೂರ್ತಿಯಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಎಲ್ಲೂ ಆಚೆ ಈಚೆ ಹೋಗದೆ ಇರೋ ಥರ. ಇವಾಗ ಆ ಸ್ಟಿಚ್ ಕಂಪ್ಲೀಟ್ ಆಗಿದೆ. ನಾನು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನು ಈ ರೀತಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ.